ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಮಂಡಳಿ ವತಿಯಿಂದ ಕೊಟ್ಟೂರು ತಾಲೂಕು ಸಮಗ್ರ ಅಭಿವೃದ್ಧಿ ಮತ್ತು ತಾಲೂಕು ಕೇಂದ್ರದಲ್ಲಿ ವಿವಿಧ ಕಚೇರಿಗಳನ್ನು ತೆರೆಯಲು ಎಐಕೆಎಸ್ ಮತ್ತು ಎಐಡಿಆರ್ಎಂ ಎನ್ಎಫ್ಐಡಬ್ಲ್ಯೂ ದೇವದಾಸಿ ಸಂಘಟನೆ ಎಐವೈಎಫ್ ಎಐಟಿಯುಸಿ ಸಾಮೂಹಿಕ ಸಂಘಟನೆಯೊಟ್ಟಾಗಿ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಪ್ರತಿಭಟನೆ ಮೆರವಣಿಗೆ ಶ್ರೀ ತೇರುಬೈಲು ಬಸವೇಶ್ವರ ದೇವಸ್ಥಾನ ಬಸ್ ಸ್ಟ್ಯಾಂಡ್ ಸರ್ಕಲ್ನಿಂದ ಪ್ರಾರಂಭವಾಗಿ ತಹಸೀಲ್ದಾರ್ ಅವರ ಕಚೇರಿ ತಲುಪುವುದು. ಹೊಸದಾಗಿ ಕೊಟ್ಟೂರು ತಾಲೂಕು ಘೋಷಣೆ ಮಾಡಿ 5-6 ವರ್ಷವಾದರೂ ತಾಲೂಕು ಕೇಂದ್ರದಲ್ಲಿ ವಿವಿಧ ಕಚೇರಿಗಳನ್ನು ತೆರೆಯಲು ಮತ್ತು ಅನೇಕ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಪ್ರತಿಭಟನೆಯ ಮೆರವಣಿಗೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಎನ್ಎಂ ಸಂತೋಷ್, ತಾಲೂಕು ಕಾರ್ಯದರ್ಶಿ ಕೆ ರೇಣುಕಮ್ಮ ಮತ್ತು ಎಲ್ಲಾ ಸಂಘಟನೆಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸಿಡಿಲುಗುಡುಗು ವಾಹಿನಿ, ಅಗರಿಬೊಮ್ಮನಹಳ್ಳಿ. ಕೂಡಲೇ ಸರ್ಕಾರಿ ಆಸ್ಪತ್ರೆಯ ಸಬಲೀಕರಣಕ್ಕೆ ನೀವು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಇಲ್ಲದೇ ಇದ್ರೆ ಈ ಹೋರಾಟ ನಿರಂತರವಾಗಿ ಮುಂದುವರಿತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಈ ಭಾಗದ ನಿವೇಶನ ಮತ್ತು ವಸತಿ ರಹಿತರ ಬಹುತೇಕ ಜನ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಬಡ ಜನರು ಇವತ್ತು ನಮ್ಮ ಹೋರಾಟದೊಳಗೂ ಭಾಗವಹಿಸಿದ್ದಾರೆ. ತಲೆ ಮೇಲೆ ಒಂದು ಸೂರಿಗಾಗಿ ಬಹಳಷ್ಟು ಅವಕಾಶಗಳನ್ನ ಇಟ್ಕೊಂಡು ಇಲ್ಲಿ ಬಂದು ನಮ್ಮ ಪ್ರತಿಭಟನೆಯೊಳಗೆ ಭಾಗವಹಿಸ್ತಾ ಇದ್ದಾರೆ. ಅವರ ಅಗತ್ಯತೆಗಳನ್ನು ಪೂರೈಕೆ ಮಾಡ್ಕೊಳ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ನಾವೀಗಾಗಲೇ ನಿವೇಶನ ಮತ್ತು ವಸತಿ ರಹಿತರ ಹೋರಾಟ ಸಮಿತಿಯ ವತಿಯಿಂದ ಅರ್ಜಿಗಳನ್ನು ಸಲ್ಲಿಸಿದ್ದೀವಿ. ತಾಲೂಕು ಕಂದಾಯ ಇಲಾಖೆ ಕೂಡಲೇ ಸರ್ಕಾರಿ ಭೂಮಿಯನ್ನು ಗುರ್ತು ಮಾಡಬೇಕು, ಅವುಗಳನ್ನ ಬಡವರ ಮನೆಗಳಿಗನ್ನ ಕಟ್ಕೊಳ್ಳಿಕ್ಕೇನೆ ಮೀಸಲಿಡಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಇವತ್ತು ಎಲ್ಲಾ ಸರ್ಕಾರಿ ಭೂಮಿಗಳನ್ನ ಬೇರೆ ಬೇರೆಯವರಿಗೆ ಪರಮಾರೆಗಳನ್ನ ಮಾಡಿಕೊಡುವ ಮೂಲಕ ನಮಗೆ ಏನೇನು ಕಷ್ಟ ಇದೆ ನೋಡಿ. ನಮ್ಮ ದೇವದಾಸಿ ತಾಯಂದ್ರಿಗೆ ಮರು ಸಮೀಕ್ಷೆ ನಡೀತಾ ಇದೆ ಕೂಡ್ಲಿಗೆಯಲ್ಲಿ ಮರು ಸಮೀಕ್ಷೆ ನಡೆಯುವಾಗ ನಮ್ಮ ತಾಯಂದ್ರು ಹೋಗಿ ಅಲ್ಲೇ ಇರಬೇಕಾಗಿದೆ. ಅಲ್ಲಿ ಇವತ್ತು ಇಲಾಖೆ ಇಲ್ಲ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕೊಟ್ಟೂರಲ್ಲಿಲ್ಲ. ಅದೇ ಕಾರಣ ಹೆಣ್ಮಕ್ಳು ಹೋದ್ರೆ ತುಂಬ ವಯಸ್ಸಾಗಿರೋ ಅಜ್ಜಿಗಳಿದ್ದಾರೆ, ಅಲ್ಲಿ ಅವ್ರು ಆರಾಮಿಲ್ದೇ ಹುಷಾರಾಗಿದ್ದರೆ ಮಲ್ಕೊಂತ ಇದ್ದಾರೆ. ನಾವು ದಿನನಿತ್ಯ ಅಲ್ಲಿ ಇಲಾಖೆಗೆ ಹೋಗಿ ಗಮನಿಸ್ತಾ ಇದ್ದೀವಿ. ಅಂಥ ಪರಿಸ್ಥಿತಿ ಕೂಡ ನಮ್ಮ ಕೊಟ್ಟೂರು ತಾಲೂಕಲ್ಲಿ ಬಂದಿದೆ. ಇವತ್ತು ಸರ್ವೆ ನಡೆಯುವಾಗ ಎಷ್ಟೋ ತಾಯಂದ್ರು ಕೂಡ ಅಲ್ಲಿ ಹೋಗ್ಲಿಕ್ಕೆ, ಊಟ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ಅಲ್ಲಿ ಕುತ್ಕೊಳ್ಳಿಕ್ಕೆ ಕೂಡ ವ್ಯವಸ್ಥೆ ಇಲ್ಲ. ಅಂಥ ಒಂದು ಗೋಡಂಬ ಕೊಟ್ಟಿದ್ದಾರೆ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು. ನಾನು ಮೊನ್ನೆ ಹೋಗಿ ಶಿಲ್ಪ ಹತ್ರ ಮಾತಾಡುವಾಗ ಅಲ್ಲಿ ಈಗಾಗಲೇ ಒಂದೇ ಕಂಪ್ಯೂಟರಲ್ಲೇ ಕೆಲಸ ಮಾಡ್ತಿದ್ರು, ಮತ್ತೆ ಈಗ 2 ಕಂಪ್ಯೂಟರ್ ಕೊಟ್ಟು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ತಾಯಂದ್ರಿಗೆ ಈಗ 5 ತಿಂಗಳು ಮಾಸಾಸನ ಬಂದಿಲ್ಲ. ಇವಾಗ ಅವರು ತುಂಬ ವಯಸ್ಸಾಗಿದೆ, ಅವರಿಗೆ BP ಶುಗರ್ ಕೂಡ ಇದೆ. ಅಂಥವ್ರಿಗೆ ಇವಾಗ ಮಾಸಾಸನ ಇಲ್ಲ ಅಂದರೆ ಅವ್ರು ದಿನನಿತ್ಯ ಬಡ್ದಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ. ಈಗ ಏನಾಗ್ತಿದೆ ಅಂದರೆ ಒಂದು ಕಡೆ ಸರ್ವೆ ಮಾಡ್ತಿದೆ ಸರ್ಕಾರ, ಒಂದು ಕಡೆ ಈ ಕಡೆ ಅವ್ರಿಗೆ ಮಾಸಾಸನ ಕೊಡಬೇಕನ್ನೋದು ಕೂಡ ಗಮನ ಇಲ್ಲ. ಇಲ್ಲಿ ಕಾರ್ಮಿಕ ಇಲಾಖೆ ಇದೆ, ಕಟ್ಟಡ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕರಿಗೆ ಸರಿಯಾದಂಥ ಸ್ಪಂದನೆ ಇಲ್ಲ.